ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕೊಂಡೆ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ. ಸುಮಾರು 300 ವರ್ಷಗಳ ಹಿಂದಿನ ಚಿನ್ನ ಇದಾಗಿರಬಹುದು. ಪುರಾತತ್ವ ಇಲಾಖೆಯ ತಜ್ಞರ ಅಭಿಪ್ರಾಯ. ನಿನ್ನ ತಡರಾತ್ರಿಯವರೆಗೂ ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪರಿಶೀಲನೆ. ಭಾರತೀಯ ಪುರಾತತ್ವ ಇಲಾಖೆ, ರಾಜ್ಯ ಪುರಾತತ್ವ ಇಲಾಖೆ ಜೊತೆ ಡಿಸಿ ಪರಿಶೀಲನೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜೊತೆಗೆ ತಜ್ಞರಿಂದ ಪರಿಶೀಲನೆ. ಅಧಿಕಾರಿಗಳ ಸಮ್ಮುಖದಲ್ಲಿ ನಿಧಿ ಪರಿಶೀಲನೆ. ಖಜಾನೆಯಲ್ಲಿದ್ದ ಚಿನ್ನ ಹೊರತೆಗೆದು ಪರಿಶೀಲನೆ. ಪ್ರತಿ ಚಿನ್ನಾಭರಣವನ್ನು ಪ್ರತ್ಯೇಕಿಸಿ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು. ವಿಜಯನಗರ ರಾಜರ ಆಳ್ವಿಕೆ ಸಂದರ್ಭದಲ್ಲಿನ ಚಿನ್ನ ಎನ್ನುವ ಬಗ್ಗೆ ಅಭಿಪ್ರಾಯ. ನಿಧಿ ಪರಿಶೀಲನೆ ವೇಳೆ 300 ವರ್ಷಗಳ ಹಳೆಯ ಚಿಹ್ನೆ ಇರುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ತಜ್ಞರು. ಇನ್ನು 3 ದಿನದಲ್ಲಿ ತಜ್ಞರ ಸ್ಪಷ್ಟ ಅಭಿಪ್ರಾಯ ಸಿಗಬಹುದು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಗದಗ, NKS TV4. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋದು? ನಮ್ಮ ಅಭಿಪ್ರಾಯ ಆರೋಪ ಮಾಡ್ತಾ ಇದ್ದಾರೆ. ನೀವಂತೂ ಇದುವರೆಗೆ ಭೇಟಿ ಕೊಟ್ಟಿಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಅಧಿಕೃತವಾಗಿ ನಮಗೆ ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವರು ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಇಲ್ಲ, ಕಾನೂನಲ್ಲಿ ಆ್ಯಕ್ಟ್ ಇದೆ. ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ. ಈಗ ಅವ್ರು ಯಾರೋ ನಿಧಿ ಅಲ್ಲ ಅಂತ ಬೇರೆ ಗೊಂದಲ ಎಬ್ಸಿದ್ದಾರೆ. ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ. ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಅವ್ರಿಗೆ ತಲುಪಿಸೋಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕ್ಕೆ ದಾರಿ ಮಾಡ್ತೀವಿ. ಅದು ನಾನು ನೋಡಬೇಕಪ್ಪ. ಅಲ್ಲ, ನೀವು ರೂಲ್ಸ್ ಕೈ ತೋರಿಸಿದ್ರೆ ಹೇಳಬಲ್ಲೆ. ನಾನು ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀನಿ. ಹೌದು, ಈಗ ಮುಲಿಮನಿ ಈಗ 4 ಗಂಟೆಗೆ ಅವ್ರನ್ನ ಬರೆಯಕ್ಕೆ ಕೂರಿಸಿದ್ದೀನಿ. ಹೇಳಿದ್ದಾರೆ ಅಂತ ಬಾಯಿ ತಪ್ಪಿಂದ ಹೇಳಿದ್ದೀನಿ. ನನಗೆ ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬ ಹೇಳಿದ್ಯಾ, 3 ವರ್ಷ ಮುಂದೆ ಹೇಳಂತ ಹೇಳಿದ್ದೀವಿ. ಈಗ 4 ಗಂಟೆಗೆ ಬರ್ತದೆ. ಅದೇ ಅವ್ನು ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ. ಈಗ ನನಗಿನ್ನೂ ಸಿಕ್ಕಿಲ್ಲ. ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ. ಈಗ ಸ್ಪಷ್ಟ ನಿಲುವು ಅಂದ್ರಪ್ಪ. ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿ ಅವ್ರು ಬಂದಿದ್ದಾರೆ. ಸ್ಟೇಟ್ ಆರ್ಕಿಯಾಲಜಿ ಅವರು ದೇ ಹ್ಯಾವ್ ಟೋಲ್ಡ್ ಇಟ್ ಈಸ್ ಓಲ್ಡನ್ ಟೈಮ್ ಇದರದ್ದು ಅಂದ್ಬಿಟ್ಟು, ಪುರಾತತ್ವದ ಅದು ಹಳೆಯದು, ಇಟ್ ಈಸ್ ನಿಧಿ ಅಂತ ಹೇಳ್ಬಿಟ್ಟು. ಈಗ ASI ಅವರು ಏನು ಹೇಳಿದ್ದಾರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ. ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವ್ನು ಹೇಳಿದಾನೆ, ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ. ಯು ಕಮ್ ಅಂಡ್ ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ. ಈಗ 4 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ. ರೂಲ್ಸಲ್ಲಿ ಏನಿದೆ ಅದು ಅನ್ವಯ ಆಗುತ್ತೆ. ಅದು ಓದೋದ್ಮೇಲೆ ಹೇಳ್ತೀನಪ್ಪ, ನಾನು ಇನ್ನೂ ಓದಿಲ್ಲ. ಅನೌನ್ಸ್ ಮಾಡ್ತೀವಲ್ಲಪ್ಪ. ಈಗ ನೋಡಿದ್ದೀವಲ್ವಾ, ಇವತ್ತು ನೋಡಾದ್ಮೇಲೆ ಇವತ್ತು ಅವರು ಯಾರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅದು ಕ್ಲಿಯರ್ ಆದಮೇಲೆ ಮಿಕ್ಕಿದ ಕ್ರಮ ತಗೊಂಡು. ಯಾಕೆ ಸರ್ 3 ದಿನ ಆದರೂ ನಿಮ್ಗೆ ಗೊತ್ತಾಗಲಿಲ್ವಾ ಸರ್ ಇದ್ರ ನಿಧಿಗಳ ಬಗ್ಗೆ, ನಿಯಮಗಳ ಬಗ್ಗೆ? ನಿಯಮಗಳ ಬಗ್ಗೆಗೆಲ್ಲ ಈ ಗೊಂದಲ ಸೃಷ್ಟಿ ಮಾಡಿದಾರಲ್ಲ ಅದು ಕ್ಲಿಯರ್ ಆಗದೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅವರು ಒಬ್ಬ ಎಕ್ಸ್ಪರ್ಟ್. ಈ ಸಪೋಸ್ ಟು ಬಿ ಎನ್ ಎಕ್ಸ್ಪರ್ಟ್. ಹಿ ಕೆನಾಟ್ ಗಿವ್ ರಾಂಗ್ ಇನ್ಫಾರ್ಮೇಷನ್. ಆ ರಾಂಗ್ ಇನ್ಫಾರ್ಮೇಷನ್ ಮೇಲೆ ನಾವೇನು ತೀರ್ಮಾನ ತೊಗೊಳಕ್ಕಾಗೋದಿಲ್ಲ. ಅವ್ರ ಮೇಲೆ ಕ್ರಮ ಕೈಗೊಳ್ತಿರೋ ಅದು ಸರ್ಕಾರಕ್ಕೆ ಬಿಟ್ಟಿದೆ. ಕುಟುಂಬ ಕೂಡ ಆತಂಕದಲ್ಲಿತ್ತು. ಈಗ ಯಾವ ನಮಗೆ ಮನೆ ಸರ್ಕಾರದಲ್ಲಿ ಕೇಳಬೇಡಿ. ಸರ್ಕಾರದಲ್ಲಿ 5 ನಿಮಿಷ ಅವ್ರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಅಲ್ಲ, ಯಾವ ಯಕ್ಷ ಪ್ರಶ್ನೆನೂ ಇಲ್ಲಪ್ಪ. ಸರ್ಕಾರದಲ್ಲಿ ಎಲ್ಲದಕ್ಕೂ ರೀತಿ ರಿವಾಜು ನಿಯಮಗಳು ಮಾಡಿಟ್ಟಿದ್ದಾರೆ. ಅದ್ರ ಪ್ರಕಾರ ಕ್ರಮ ಆಗುತ್ತೆ.